ಬಹುಶಃ ರಾಯರು ಮಠವನ್ನು ಬಿಟ್ಟರೆ ನಾನು ತುಂಬ ಇಷ್ಟಪಟ್ಟಂಥ ಮಠ ಸಿದ್ಧಗಂಗೆಯ ಮಠ. ನನ್ನ ಫ್ಯಾಮ್ಲಿ, ನನ್ನ ತಾಯಿಯವರು ಆ ಕಾಲದಿಂದನೂ ತುಂಬ ನಡ್ಕೊಂಬಂದರು. ಆ ಶ್ರೀಗಳು, ನಾವು ಆಸೆ ನಮಗೆ ನಮ್ಮ ಮುಂದೆ ದೇವರು ನಿರಂತರವಾಗಿ ಇರಬೇಕು ಅಂತ. ನೀವು ನಂಬೋದಿಲ್ಲ, ನಾನು ಪ್ರಪಂಚದಲ್ಲಿ ಯಾರು ತುಂಬ ಜಾಸ್ತಿ ದಿನ ಬದುಕಿರೋರು ಎಲ್ಲ ಲಿಸ್ಟ್ಗಳನ್ನೆಲ್ಲ ನಾನು ಓದ್ತಾ ಇರ್ಬೇಕಾದ್ರೆ 113, 117, 116 ಎಲ್ಲ ನಾನು ನೋಡಿದಾಗ ನನಗೆ ಅನ್ನಿಸ್ತಾಯಿತ್ತು, ಒಬ್ಬ ಮನುಷ್ಯನಿಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ 9 ಗ್ರಹಗಳು ಒಂದು ಪೂರ್ಣ ಮಾಡಿದ್ರೆ 120 ವರ್ಷ ಆಗುತ್ತೆ ಒಂದೊಂದು ಗ್ರಹಕ್ಕೆ. ಸೂರ್ಯನಿಗೆ 6 ವರ್ಷ, ಆಮೇಲೆ ಕೇತುಗೆ 7 ವರ್ಷ, ಶುಕ್ರನಿಗೆ 20 ವರ್ಷ, ರಾಹುಗೆ 18 ವರ್ಷ, ಗುರುಗೆ 16 ವರ್ಷ, ಬುಧನಿಗೆ 14 ವರ್ಷ. ಈ ಥರ ಎಲ್ಲ ಲೆಕ್ಕ ಹಾಕಿದ್ರೆ 120 ಇಯರ್ಸ್ ಆಗುತ್ತೆ. ಇದು ನಮ್ಮ ಸ್ವಂತ ವಾದಿರಾಜರು ಇದ್ದರು ಅಂತ ಹೇಳ್ತಾರೆ, ಆ ಥರ 120 ವರ್ಷ ಇದ್ದರು ಅಂತ ಹೇಳ್ತಾರೆ, ಒಂದು ಆವರ್ತ ಮುಗಿಸೋದು ಅಂತ. ನನಗೂ ತುಂಬ ಆಸೆ ಇತ್ತು ಅವರನ್ನು ಆ 120 ವರ್ಷಗಳ ಕಾಲ ಅವರು ಸಂಪೂರ್ಣವಾಗಿ ಎಲ್ಲ ಗ್ರಹಗಳನ್ನ ದಾಟಿ ಇರಬೇಕು ಅಂತ. ಇವತ್ತು ಇದೆ. ಆದರೆ ಭಗವಂತನ ಲೀಲೆ ದೇಹಕ್ಕೆ ಶಕ್ತಿ ಕೊಡಬೇಕಲ್ಲ. ಇವತ್ತು ಅಂಥ ದಾಸೋಹಿಗಳು ನಡೆದಾಡೋ ದೇವರು ಅವರು. ಎಷ್ಟು ಕೋಟ್ಯಾಂತರ ಜನ ಮಕ್ಕಳಿಗೆ ವಿದ್ಯೆ ಕೊಟ್ಟಿದ್ದಾರೆ. ಆಮೇಲೆ ಅವರ ಶಿವಪೂಜೆ ಮಾಡಿದಾರಲ್ಲ, ಎಷ್ಟು ವರ್ಷಗಳು ಮಾಡಿದ್ದಾರೆ. ಅದು ಕೇವಲ ಒಂದು 5-10 ವರ್ಷ ಒಂದು ಸಣ್ಣ ಪೂಜೆ ಮಾಡೋದು, ನಮಗೆ ಸಿಕ್ಕಿರೋ ಎನರ್ಜಿನೇ ಏನೋ ಒಂದು ಆನಂದ ನೆನೆಸ್ಕೊಳಕ್ಕಾಗ್ತಾಯಿಲ್ಲ ನಮಗೆ. ಅಂಥದ್ದು ಅಷ್ಟು ವರ್ಷಗಳ ಕಾಲ, ಬಹುಶಃ ಒಂದು ಹೆಚ್ಚು ಕಮ್ಮಿ 90 ವರ್ಷ ಶಿವನ ಪೂಜೆ ಅವರು ಮಾಡಿದ್ದಾರೆ. ಆ ಲಿಂಗನ ಹಿಡಿದು ಅವ್ರು ಮಾಡಿರೋ ಪೂಜೆನ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ, ಅವರು ಇನ್ನೂ ಇರಲಿ ಅಂತ. ಬಟ್ ಇವತ್ತು ಅವರು ಆರೋಗ್ಯದಲ್ಲಿ ತುಂಬ ಏನೋ ಏರುಪೇರು ಆಗಿದೆ. ಬಟ್ ನನಗೆ ತುಂಬ ಖುಷಿ ಏನು ಅಂತಂದರೆ, ನಾನು ನನ್ನ ಹೆಂಡತಿ ಹೋಗಿ ಅವ್ರ ಹತ್ರ ಕೂತು ಮಾತಾಡಿ, ನನಗೆ ಒಂದೇ ಒಂದು ಬೇಕು ನಿಮ್ಮಿಂದ, ನೀವು ಕೊಡಲೇಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದಾಗ ಅವರು ನನಗೆ ಕೊಟ್ಟಂಥದ್ದು ಅವ್ರ ಪಾದುಕೆ. ಅವ್ರ ಕಾಲಲ್ಲಿ ಹಾಕಿರೋ ಪಾದುಕೆನ ನಾನು ಕಿತ್ಕೊಂಬಂದಿದ್ದೀನಿ. ಅಷ್ಟು ಲವ್ ನನಗೆ ಅವ್ರನ್ನ ನೋಡಿದ್ರೆ. ಕಿತ್ಕೊಂಬಂದು ಇವತ್ತು ನನ್ನ ಮನೆ, ದೇವ್ರ ಮನೆಯಲ್ಲಿ ಈಶಾನ್ಯದಲ್ಲಿ ಅದನ್ನಿಟ್ಟು ಇವತ್ತು ಪೂಜೆ ಮಾಡ್ತೀನಿ. ಅವರು ಇರಲಿ ಅನ್ನೋ ಒಂದು ಆಸೆ ನನಗೆ. ಅಂದರೆ ಅವರು ಯಾವತ್ತೂ ಇರ್ತಾರೆ. ಅವರು ಕಲಿಸಿರೋ ವಿದ್ಯೆ ಇರುತ್ತೆ, ಅವ್ರು ಆಡಿರೋ ಮಾತುಗಳಿರುತ್ತೆ. ನನಗೆ ತುಂಬ ಅದೃಷ್ಟವಂತ ನಾನು. ಅವರ ಪಕ್ಕದಲ್ಲಿ ಕೂತು ಸುಮಾರು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ನೀವು ನಂಬಲ್ಲ, ಅವ್ರ ಬಾಯಲ್ಲಿ ಬರುವಂಥ ಅಸ್ಪಷ್ಟ ಇಂಗ್ಲೀಷ್ ಕೇಳೋದೇ ಒಂದು ಆನಂದ. ಕಾರಣ ಯಾಕೆಂದರೆ ಅವರೆಲ್ಲ ಬ್ರಿಟಿಷ್ ಕಾಲದಲ್ಲಿ ಬಂದಂಥವ್ರು. ಅದ್ಭುತ. ಅವರಿಗೆ ಯಾವತ್ತೂ ಶಿವ ಅವ್ರ ಜೊತೆನೇ ಇರ್ತಾರೆ, ಬೇರೆಯೇ ಆಗೋದಿಲ್ಲ. ಅವರೇ ಒಂದು ಶಿವನ ರೂಪ. ಅವ್ರು ಯಾವತ್ತೂ ಆನಂದವಾಗಿರಲಿ, ಚೆನ್ನಾಗಿರಲಿ ಅಂತ ನಾನು ಯಾವತ್ತೂ ನಿತ್ಯ ನಾನು ಕೇಳ್ತಾ ಇರ್ತೀನಿ ಹೆಂಗೆ ಏನು ಅಂತ. ಕಷ್ಟ ಅನ್ನೋ ಒಂದು ಮಾತನ್ನು ಹೇಳಿದಾಗ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಸರಿಯಾದ ಸಮಯಕ್ಕೆ ಶಿವನ ಜೊತೆ ಅವರು ಇರಲಿ, ಶಿವ ಅವ್ರ ಜೊತೆನೇ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್. ಮಿಕ್ಕಿದ್ದು ಎರಡನೇದು ಕೇಳಿದ್ರಲ್ಲ, ಓಂ ನಮಃ ಶಿವಾಯ.